ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಲಕ್ಷ್ಮೀ ಅಮ್ಮನವರಿಗೆ ತುಂಬ ಇಷ್ಟವಾದಂಥ ಹೂವು ಕಮಲದ ಹೂವು. ಆ ಕಮಲದ ಹೂವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಹತ್ತಿ ಎಳೆಗಳು, ದಾರ, ಫೆವಿಕಾಲು, ರಂಗೋಲಿ ಪೌಡರ್ ಅಥವಾ ಕುಂಕುಮ, ನೀರು, ಕತ್ತರಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಇವತ್ತಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆರು ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಕಾಟನ್ ಎಳೆಯಿಂದ 11 ಸುತ್ತನ್ನು ಸುತ್ತಿ ಒಂದು ಹೂವನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಿಂದಿನ 2 ವಿಡಿಯೋಗಳಲ್ಲಿ ಇದೇ ಡಿಸೈನನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಈ 3 ಕಮಲದ ಹೂವಿನ ಡಿಸೈನ್ಗಳಲ್ಲಿ ಯಾವುದಾದ್ರೂ ಕೂಡ ನಿಮಗೆ ಇಷ್ಟ ಆಗ್ಬೋದೇನೋ. ಕೆಳಭಾಗದಲ್ಲಿ ದಾರದಿಂದ ಗಂಟಾಕ್ತಾ ಇದ್ದೀನಿ. ಕಮಲದ ಹೂವಿನ ಡಿಸೈನ್ಗಳು ಒಂದಕ್ಕಿಂತ ಒಂದು ತುಂಬ ಸಿಂಪಲ್ ಆಗಿದೆ ಮತ್ತು ತುಂಬ ಬೇಗ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಗಂಟಾಕ್ತಾ ಇದ್ದೀನಿ. ಈಗ ಎಲ್ಲ ಪೆಟಲ್ಗಳನ್ನು ಕೂಡ ನೀಟಾಗಿ ಒಂದು ಸಾರಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಪಿಂಕ್ ಕಲರ್ ರಂಗೋಲಿ ಪೌಡರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕಲರ್ ನೀರು ಮಾಡ್ಕೊಂಡಿದ್ದೀನಿ. ಇದು ಪ್ರಿಪೇರ್ ಮಾಡೋದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸಿಕೊಟ್ಟಿದ್ದೀನಿ. ಬಾರ್ಡರ್ನಲ್ಲಿ ಈ ರೀತಿ ಟಚ್ ಕೊಡ್ತಾ ಇದ್ದೀನಿ. ಎಲ್ಲ ಪೆಟಲ್ಗಳಿಗೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಪೆಟಲ್ನ ಕೆಳಭಾಗದಲ್ಲಿ ಕೂಡ ಸ್ವಲ್ಪ ಕಲರ್ ಹಾಕಿದ್ದೀನಿ. ಈ ರೀತಿ ಬಂದಿದೆ ಹೂವು. ಇದು ಸ್ವಲ್ಪ ಡ್ರೈ ಆಗೋವರೆಗೆ ಬಿಟ್ಟಿದ್ದೀನಿ. ಡ್ರೈ ಆಗಿದೆ ಇವಾಗ. ಇದು ಎರಡೂ ಸೈಡಲ್ಲೂ ಕೂಡ 3 ಪೆಟಲ್ನ ಬಿಟ್ಟು ಮಧ್ಯದಲ್ಲಿ ಉಳಿದಿರುವಂಥ ಅಷ್ಟೂ ಪೆಟಲ್ಗಳನ್ನು ಸೇರಿಸ್ಬಿಟ್ಟು ಬಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಡ್ ದಪ್ಪ ದೊಡ್ಡದಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕಾಟನ್ ಇಟ್ಬಿಟ್ಟು ಸುತ್ತ ಪೆಟಲ್ ಕವರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಕಾಟನ್ ಇದೆ. ಇವಾಗ ಎಲ್ಲವನ್ನೂ ಸೇರಿಸಿ ದಾರದಿಂದ ಗಂಟಾಕ್ತಾ ಇದ್ದೀನಿ. ಇವಾಗ ಮಧ್ಯದಲ್ಲಿ ಬಡ್ ರೆಡಿಯಾಗಿದೆ. ಇವಾಗ ಉಳಿದಿರೋವಂಥ 2 ಬದಿಯಲ್ಲಿ ಉಳಿದಿರೋವಂಥ ಪೆಟಲ್ಗಳಿಗೆ ಫೆವಿಕಾಲ್ ಹಾಕ್ಬಿಟ್ಟು ಕಮಲದ ಹೂವಿನ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕಡ್ಡಿಯನ್ನು ತೆಗೆದುಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕಡ್ಡಿಯಿಂದ ಫೆವಿಕಾಲ್ ಹಾಕಿದರೆ ಹತ್ತಿ ಅಂಟ್ಕೊಳ್ಳಲ್ಲ, ಅದಕ್ಕೆ ಆ ಕಾರಣಕ್ಕೂ.
ಇನ್ನೊಂದು ಬದಿಯಲ್ಲಿ ಮಾಡ್ತಾ ಇದ್ದೀನಿ. ಇದು ಕಲರ್ ನೀರು ಪ್ರಿಪೇರ್ ಮಾಡ್ಕೊಳ್ಳೋದು ಎಲ್ಲ ನಿಮಗೆ ಕಷ್ಟ ಆಗುತ್ತೆ ಅನಿಸಿದರೆ ನನ್ನ ಹಿಂದಿನ ಒಂದಿಷ್ಟು ವಿಡಿಯೋಗಳಲ್ಲಿ ಬೇರೆ ರೀತಿಯಲ್ಲಿ ಕಮಲದ ಹೂಗಳನ್ನು ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ತುಂಬ ಸಿಂಪಲ್ ಆಗಿದೆ, ಅದು ಕೂಡ ಏನೂ ಕಷ್ಟ ಇಲ್ಲ ಮಾಡೋದು. ಹೂ ರೆಡಿಯಾಗಿದೆ. ಇದನ್ನು ಇನ್ನೊಂದಿಷ್ಟು ಪೆಟಲ್ಗಳನ್ನು ಮಾಡಿ ದೊಡ್ಡದಾಗಿ ಮಾಡಿ ಇಡ್ಬೋದು ಅಥವಾ ಹಾರ ಮಾಡ್ಬೋದು. ಈ ರೀತಿ ಇಲ್ಲಿಗೆ ಡಿಸೈನ್ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ಇನ್ನೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.